13 ವರ್ಷದಿಂದ ಕೋಮದಲ್ಲಿದ್ದವರಿಗೆ ದಯಾಮರಣ. ಸುಪ್ರೀಂ ಐತಿಹಾಸಿಕ ತೀರ್ಪನ್ನು ನೀಡ್ತಾ ಇರೋದು. ಚಿಕಿತ್ಸೆ, ಆಹಾರ ನಿಲ್ಲಿಸಿ ಸಹಜ ಸಾವಿಗೆ ಅವಕಾಶ ಇದೆ ಮೊದಲು ಒಂದು ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಏನು ಅಂತ ನೋಡೋದಾದರೆ 13 ವರ್ಷಗಳಿಂದ ಬರೋಬ್ಬರಿ 13 ವರ್ಷಗಳಿಂದ ಕೋಮಾದಲ್ಲಿದ್ದಂಥ ಹರೀಶ್ ರಾಣಾ 32 ವರ್ಷ ಅವ್ರಿಗೆ. ಈ ವ್ಯಕ್ತಿಗೆ ಕೃತಕ ಜೀವಧಾರ ವ್ಯವಸ್ಥೆಯನ್ನು ತೆಗೆದುಹಾಕೋದಕ್ಕೆ ಸುಪ್ರೀಂ ಕೋರ್ಟ್ ಬುಧವಾರ ಅನುಮತಿ ಕೊಟ್ಟಿದೆ. ಈ ಮುಖಾಂತರ ದೇಶದಲ್ಲೇ ಮೊದಲ ಬಾರಿ ಪರೋಕ್ಷ ದಯಾಮರಣಕ್ಕೆ ಅವಕಾಶವನ್ನು ಕಲ್ಪಿಸಿ ಐತಿಹಾಸಿಕ ತೀರ್ಪನ್ನು ನೀಡಿರೋದು. ನ್ಯಾಯಮೂರ್ತಿಗಳಾದ ಜಿ.ಬಿ. ಪರ್ದಿವಾಲಾ ಮತ್ತು ಕೆ.ವಿ. ವಿಶ್ವನಾಥನ್ ಅವರಿದ್ದಂಥ ಪೀಠವು ಈ ತೀರ್ಪು ನೀಡಿದ್ದು ಕೇಂದ್ರ ಸರ್ಕಾರಕ್ಕೆ ದಯಾಮರಣದ ಕುರಿತು ಸಮಗ್ರ ಕಾನೂನು ತರುವಂತೆ ಸೂಚಿಸಿದೆ. ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಗೌರವಯುತವಾಗಿ ರೋಗಿಯ ಜೀವನಾಧಾರ ವ್ಯವಸ್ಥೆಯನ್ನು ತೆಗೆದುಹಾಕುವಂತೆ ನಿರ್ದೇಶನವನ್ನು ನೀಡಲಾಗಿದೆ. ಇದು ಕೆಲವು ಕೇಸಸ್ಗಳಲ್ಲಿ ನೀವು ಕೇಳಿರ್ಬೋದು, ದಯಾಮರಣ ಅಂತ. ಸೊ ಯಾಕೆ ಈ ದಯಾಮರಣ? ನೋಡಿ, 13 ವರ್ಷದಿಂದ ಬದುಕಿದ್ದಾರೆ ಅನ್ನೋದಕ್ಕೆ ಉಸಿರಾಟ ಒಂದಿದೆ, ಆದರೆ ಅದು ಕೃತಕವಾಗಿ, ಅದು ಕಂಪ್ಲೀಟ್ಲಿ ವೈದ್ಯಕೀಯ ಮುಖಾಂತರವಾಗಿ. ಅದಿಲ್ಲ ಅಂತಂದರೆ ಜೀವ ಇಲ್ಲ. ಈ 13 ವರ್ಷದಿಂದ ಅವರು ಖರ್ಚು ವೆಚ್ಚ ಅದು ಒಂದು ಕಡೆ ಬಿಡಿ, ನರಳಿ ಅವರು ಕುಟುಂಬದವರು ಕೂಡ ಅದನ್ನು ನೋಡಿಕೊಂಡು ಹುಷಾರಾಗಲ್ಲ, ಎದ್ದೇಳಲ್ಲ, ಮಾತಾಡಲ್ಲ, ಚೇತರಿಕೆ ಕಂಡೇ ಬರಲ್ಲ, ಹಾಸಿಗೆ ಮೇಲೆ ಇರ್ತಾರೆ. 13 ವರ್ಷದಿಂದ ಆ ಥರದೊಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ರಲ್ಲ, ಸಾಕಾಗೋಗಿತ್ತು, ನೋಡೋದಕ್ಕಾಗಲ್ಲ, ಅನುಭವಿಸೋದಕ್ಕಾಗಲ್ಲ ಅಂತ. ಸೊ ಆ ಕಾರಣಕ್ಕಾಗಿ ದಯಾಮರಣ. ಈ ಭೂಮಿ ಮೇಲೆ, ಈ ಪ್ರಪಂಚದಲ್ಲಿ ಯಾವುದೇ ಜೀವವನ್ನು ತೆಗೆಯೋದಕ್ಕೆ, ನಮ್ಮ ಜೀವವನ್ನು ನಾವು ತಕ್ಕೊಳ್ಳೋದಕ್ಕೂ ಕೂಡ ರೈಟ್ಸ್ ಇಲ್ಲ. ಅಕಸ್ಮಾತ್ ಒಂದು ಜೀವ ಹೀಗೆ ಹೋಗಬೇಕು ಅಂತಂದರೆ ಅದಕ್ಕೆ ಕಾನೂನಿದೆ. ದಯಾಮರಣ ಅಂತ ಕೋರಬೇಕಾಗತ್ತೆ. ಅದನ್ನು ಕೋರ್ಕೊಂಡಿದ್ರು ಅದಕ್ಕೆ ಅವಕಾಶ ಸಿಕ್ಕಿದೆ. ಸಾಯುವ ಸ್ಥಿತಿಯಲ್ಲಿರುವ ರೋಗಿಗೆ ವೈದ್ಯಕೀಯ ವಿಧಾನಗಳ ಮುಖಾಂತರವಾಗಿ ಸಾವಿನ ಅವಕಾಶವನ್ನು ಮಾಡಿಕೊಡೋದು. ಇದರಲ್ಲಿ ಪ್ಯಾಸಿವ್ ಮತ್ತು ಆಕ್ಟಿವ್ ಯಥೂನೇಷಿಯಾ ಎಂಬ 2 ವಿಧಾನವಿದೆ. ಪ್ಯಾಸಿವ್ ಯೂಥನೇಷಿಯಾ ಅಂದರೆ ರೋಗಿಯ ಜೀವಧಾರಕ್ಕೆ ಅಗತ್ಯವಾದ ವೆಂಟಿಲೇಟರು, ಫೀಡಿಂಗ್ ಟ್ಯೂಬು, ಆಂಟಿಬಯೋಟಿಕ್ಸು ಅಥವಾ ಕೃತಕ ಪೋಷಣೆ ಸ್ಥಗಿತ, ಈ ಮುಖಾಂತರ ರೋಗಿ ಸಹಜವಾಗಿ ಸಾಯೋದಕ್ಕೆ ಅವಕಾಶ ಕೊಡೋದು. ಆಕ್ಟಿವ್ ಯೂಥನೇಷಿಯಾ ಅಂತಂದರೆ ಇದರಲ್ಲಿ ಲೀಥಲ್ ಇಂಜೆಕ್ಷನ್, ವಿಷದ ಇಂಜೆಕ್ಷನ್ ಮುಖಾಂತರವಾಗಿ ರೋಗಿಗಳಿಗೆ ನೇರವಾಗಿ ಸಾವನ್ನು ತರಲಾಗುತ್ತೆ. ಆದರೆ ಇದಕ್ಕೆ ಭಾರತದಲ್ಲಿ ಅನುಮತಿ ಇಲ್ಲ. ಹಾಗಾಗಿ ರಾಣಾ ಪ್ರಕರಣದಲ್ಲಿ ಪರೋಕ್ಷ ದಯಾಮರಣ ಮಾರ್ಗವನ್ನು ಅನುಸರಿಸಲಾಗ್ತಾ ಇದೆ. ಇದೊಂದು ಐತಿಹಾಸಿಕ ತೀರ್ಪಾಗಿದೆ. ನಮ್ಮಲ್ಲಿ ಈ ಥರದ್ದು ಇರಲಿಲ್ಲ. ಸೊ ಇದೀಗ ಈ ಥರದೊಂದು ಐತಿಹಾಸಿಕ ತೀರ್ಪನ್ನು ಕೊಡಲಾಗಿದೆ.